ನಿಮಗೆ ಆ ರಿಸಲ್ಟನ್ನು ಒಂದು ಸಲ ಪೂರ್ತಿಯಾಗಿ ಕೊಟ್ಟು ಬಿಡ್ತೀನಿ. ಪಿ ಸಿ ಮೋಹನ್ ಬಿ ಜೆ ಪಿಯಿಂದ, ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನಿಂದ ಇದ್ದರು. ಪಿ ಸಿ ಮೋಹನ್ 6,58,915 ಓಟುಗಳನ್ನು ತಗೊಂಡ್ರೆ, ಮನ್ಸೂರ್ ಅಲಿ ಖಾನ್ 6,26,208 ಓಟುಗಳನ್ನು ತೆಗೆದುಕೊಂಡ್ರು. ಗೆಲುವಿನ ಅಂತರ 32,707 ಆಗಿತ್ತು. 32,707 ಮತಗಳ ಅಂತರದಿಂದ ಬಿಜೆಪಿ ಇಲ್ಲಿ ಎಲೆಕ್ಷನ್ನನ್ನು ಗೆತ್ತು. ಇದರಲ್ಲಿ ಮಹದೇವಪುರದ್ದೊಂದು ಸಪ್ರೇಟಾಗಿ ಮಾತಾಡ್ತಿದ್ದಾರಲ್ಲ, ಮಹದೇವಪುರದಲ್ಲಿ ಪಿ ಸಿ ಮೋಹನ್ ಅವರು 2,29,632 ಓಟ್ ತಗೊಂಡ್ರೆ, ಮನ್ಸೂರ್ ಅಲಿ ಖಾನ್ 1,15,586 ಓಟ್ಗಳನ್ನು ತಗೊಂಡ್ರು. ಮಹದೇವಪುರ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಗೆ 1,14,046 ಮತಗಳ ಲೀಡ್ ಸಿಕ್ತು. ಟ್ರೇಲಿಂಗ್ನಲ್ಲಿದ್ದಂಥ ಬಿಜೆಪಿ ಏಕಾಏಕಿ ಲೀಡಿಗೆ ಬಂದು 32,000 ಮತಗಳ ಅಂತರದಿಂದ ಗೆದ್ದು ಬಿಡ್ತು ಅನ್ನೋದನ್ನು ಇದರಲ್ಲಿ ವಿವರಿಸಿದರು. ನಾನು ಹೇಳಿದೆ ಒಂದು ಫ್ಯಾಕ್ಚುಯಲ್ ಎರರ್ ಏನಾಯಿತು ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಅಂದರೆ, 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1ರಲ್ಲಿ ಮಾತ್ರ ಬಿಜೆಪಿಗೆ ಲೀಡ್ ಬಂತು ಅಂತ ಹೇಳಿದ್ರು. ಇಲ್ಲ, 4ರಲ್ಲಿ ಬಿಜೆಪಿಗೆ ಲೀಡು, 4ರಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಇತ್ತು. ಇಲ್ಲೇ ತೋರಿಸ್ತಾ ಇದ್ದೀವಿ ನೋಡ್ರಿ ಯಾವ ಬರ್ತಾವೆ 8 ವಿಧಾನಸಭಾ ಕ್ಷೇತ್ರ ಅಂತ. ಮಹದೇವಪುರದ್ದನ್ನು ತೋರಿಸಿದ್ದೀವಿ. ಸರ್ವಜ್ಞ ನಗರ ಬಿಜೆಪಿಗೆ 66,000 ಸರ್ವಜ್ಞ ನಗರ ಬಿಜೆಪಿಗೆ 66,550 ಓಟ್ ಆದರೆ, ಕಾಂಗ್ರೆಸ್ಸಿಗೆ 1,40,794 ಓಟು, 74,244 ಮತಗಳ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ದುಕೊಂಡಿಲ್ಲಿ. ಸರ್ವಜ್ಞ ನಗರ. ಸಿ ವಿ ರಾಮನ್ ನಗರ ರಘು ಬಿಜೆಪಿಯ MLA ಇದ್ದಾರೆ. 73,460 ಓಟುಗಳನ್ನು ಬಿಜೆಪಿ ತಗೊಂಡು, 53,346 ಓಟುಗಳನ್ನು ಕಾಂಗ್ರೆಸ್ ತೆಗೆದುಕೊಂಡು ಇಲ್ಲಿ ಬಿಜೆಪಿಗೆ 20,114 ಲೀಡ್ ಬಂತು. ಶಿವಾಜಿನಗರ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ಸಿನ ಶಾಸಕರು, 43,221 ಓಟು ಬಿಜೆಪಿ ತಗೊಂಡು, 70,731 ಓಟು ಕಾಂಗ್ರೆಸ್ ತಗೊಂಡು. ಕಾಂಗ್ರೆಸ್ಸಿಗೆ ಇಲ್ಲಿ ಲೀಡ್ ಬಂದಿದ್ದು 21,510 ಮತಗಳು. ಇವೆಲ್ಲವನ್ನೂ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿ ನೀವು ಮೋಟ ನಂಬರ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಶಾಂತಿನಗರ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ ಎನ್ ಎ ಹ್ಯಾರಿಸ್. ಕಾಂಗ್ರೆಸ್ಸಿಗೆ ಇಲ್ಲಿ ಲೀಡ್ ಬಂತು 20,338 ಮತಗಳ ಲೀಡು. 49,846 ಬಿಜೆಪಿಗೆ, 70,184 ಮತಗಳು ಕಾಂಗ್ರೆಸ್ಸಿಗೆ. ಇನ್ನು ಗಾಂಧಿನಗರ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ, ಕಾಂಗ್ರೆಸ್ಸಿನ ಶಾಸಕರು ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್. ಇಲ್ಲಿ ಬಿಜೆಪಿಗೆ 23,324 ಮತಗಳ ಲೀಡ್ ಬಂತು. ಬಿಜೆಪಿ 74,447 ಓಟ್ ತಗೊಂಡ್ರೆ, ಕಾಂಗ್ರೆಸ್ 51,123 ಓಟ್ ತಗೊಂತಿಲ್ಲಿ. ರಾಜಾಜಿನಗರ ಬಿಜೆಪಿ ಶಾಸಕರು ಸುರೇಶ್ ಕುಮಾರ್ ಅವರಿದ್ದಾರೆ. 75,917 ಬಿಜೆಪಿಗೆ ಮತಗಳಾದರೆ, 36,486 ಕಾಂಗ್ರೆಸ್ಸಿಗೆ ಮತಗಳು, 39,431 ಬಿಜೆಪಿಗೆ ಲೀಡ್ ಬಂತು. ಚಾಮರಾಜಪೇಟೆ ಜಮೀರ್ ಅಹಮ್ಮದ್ ಅವರ ಕ್ಷೇತ್ರ, 40,953 ಮತಗಳು ಕಾಂಗ್ರೆಸ್ಸಿಗೆ ಲೀಡ್ ಬಂತು. 46,163 ಬಿಜೆಪಿಗೆ ಓಟ್ ಆದರೆ, 87,116 ಮತಗಳು ಕಾಂಗ್ರೆಸ್ಸಿಗೆ. ಮಹದೇವಪುರ ಲಾಸ್ಟ್ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. 1,14,046 ಮತಗಳ ಲೀಡು ಇಲ್ಲಿ ಬಿಜೆಪಿಗೆ ಬಂತು. ಮಂಜುಳಾ ಅವರು, ನಮ್ಮ ಅರವಿಂದ್ ಲಿಂಬಾವಳಿ ಅವರ ವೈಫು ಮಂಜುಳಾ ಲಿಂಬಾವಳಿ ಅವರು ಬಿಜೆಪಿಯ ಶಾಸಕಿ. 1,14,046 ಮತಗಳ ಲೀಡು ಮಹದೇವಪುರದಲ್ಲಿ ಸಿಗುವ ಮೂಲಕ ಅಂತೂ ಇಂತೂ 32,000 ಮತಗಳ ಅಂತರದಲ್ಲಿ ಪಿ ಸಿ ಮೋಹನ್ ಅವರು ಗೆದ್ದಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿದ್ದು. ಇದನ್ನು ನೋಡಿದಾಗ ವಿವರವಾಗಿ ಮತದಾರರ ಪಟ್ಟಿಯನ್ನು ನೋಡ್ತಾ ಹೋದ್ವಿ. ನಮಗೆ ಗೋಲ್ಮಾಲ್ಗಳು ಸಿಕ್ಕವು ಅನ್ನುವುದನ್ನು ವಿವರಿಸಿದ್ರು. ಉದಾಹರಣೆ ಕೊಡ್ತಾರೋ. ಫಾರಂ ನಂಬರ್ 6, ಒಬ್ಬ 70 ವರ್ಷದ ವೃದ್ಧೆ, ಶಕುನ್ ಅಂತ ಅವರ ಹೆಸರು. ಇಲ್ಲಿದೆ ಶಕುನ್ ರಾಣಿ. ಫಾರಂ ನಂಬರ್ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರಿಕೊಳ್ತಾರೆ. 70 ವರ್ಷ. ಇಲ್ಲಿ ತನಕ ಓಟೆ ಹಾಕಿ, ಇದು ಉದಾಹರಣೆಯಾಗಿ ಮಾತ್ರ ಅವರು ಕೊಟ್ಟಿರೋದು, ಇಂಥವು ಸುಮಾರಿದೆ ಅಂತಾರೆ. ಎಷ್ಟೆಷ್ಟು ಅನ್ನೋದರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಒಂದೇ ಬೂತ್ನಲ್ಲಿ ಆಕೆ ಹೆಸರು 2 ಸಲ ಇದೆ. ಮೊದಲ ಸಲ ಫಾರಂ 6 ಬಳಸಿ ಮತದಾರರ ಪಟ್ಟಿಗೆ ಸೇರ್ಕೊಂಡಿದ್ದಾರೆ. 2 ಕಡೆ ಹೆಸರಿದೆ, 2 ಕಡೆ ಓಟ್ ಹಾಕಿದ್ದಾರೆ. ಆಕೆನೇ ಹಾಕಿದ್ರ ಮತ್ತೆ ಯಾರು ಹಾಕಿದ್ರ? ರಾಹುಲ್ ಗಾಂಧಿ ಪ್ರಶ್ನೆ. ಒಂದೇ ವಿಳಾಸದಲ್ಲಿ 106 ಮತಗಳು. ಹೌಸ್ ನಂಬರ್ 0 ಅಂತ ಒಂದಷ್ಟು ವೋಟರ್ ಲಿಸ್ಟಲ್ಲಿದೆ, 00 ಅಂತ ಇನ್ನೊಂದಷ್ಟು ವೋಟರ್ ಲಿಸ್ಟಲ್ಲಿದೆ. ಮತ್ತೆ ಹಲವರ ಮನೆ ಸಂಖ್ಯೆ ಬರೀ 35, 791 ಅಂತ ಇದೆ.
ಹೌಸ್ ನಂಬರ್ 35 ಅಂತ ಇದೆ. ಹೌಸ್ ನಂಬರ್ 35ರಲ್ಲಿ 80 ಜನ ವೋಟರ್ಸ್ ಇದ್ದಾರೆ ಅಂತ ಮತದಾರರ ಪಟ್ಟಿಯಲ್ಲಿದೆ. ಹೌಸ್ ನಂಬರ್ 791 46 ಮತದಾರರು ಒಂದೇ ಮನೆಯಲ್ಲಿದ್ದಾರೆ. ಹೌಸ್ ನಂಬರ್ 153 ಬೀರ್ ಕ್ಲಬ್ ಅನ್ನುವ ಒಂದು ಅಡ್ರೆಸ್ ಇದೆ, ಅದರಲ್ಲಿ 68 ವೋಟರ್ಸ್ ಒಂದೇ ಕಡೆ ಇದ್ದಾರೆ. ಇದು ಒಂದಷ್ಟು. ಇನ್ನು ತಪ್ಪು ಮಾಹಿತಿಗಳು, ಮತದಾರರ ಪಟ್ಟಿಯಲ್ಲಿ ತಂದೆ ಹೆಸರು, ಗಂಡನ ಹೆಸರು ಅಂತ ಬಂದಲ್ಲಿ ಏನೇನೋ ಟೈಪ್ ಮಾಡಿದ್ದಾರೆ. DFOJGAIDF ತಂದೆ ಹೆಸರು. 40,009 ಮತದಾರರಿಗೆ ಈ ರೀತಿಯಾದಂಥ, ಅಂದರೆ ಹೆಸರೇ ಅಲ್ಲ, ಅವು ಏನೇನೋ ಟೈಪ್ ಮಾಡಿ ಇಟ್ಬಿಡೋದು ಇದಾವೆ. ಇವು 40,009 ಮತದಾರರು. ಇವರೆಲ್ಲರೂ ನಕಲಿ ಮತದಾರರು ಅಂತ ರಾಹುಲ್ ಗಾಂಧಿಯವರು ಆರೋಪಿಸ್ತಾ ಇದ್ದಾರೆ. ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. 4 ಬೂತ್ನ ಮತದಾರರ ಪಟ್ಟಿಯಲ್ಲಿ ಒಂದೇ ಹೆಸರು, ಗುರ್ಕಿರತ್ ಸಿಂಗ್. 4 ಬೂತ್ನಲ್ಲಿ ಅವ್ರ ಹೆಸರಿದೆಯಂತೆ. ಬೂತ್ ನಂಬರ್ 116, 124, 125, 126. ಅದೇ ಫೋಟೋ, ಅದೇ ಅಡ್ರೆಸ್ಸು, ಅದೇ ವ್ಯಕ್ತಿ. ಇನ್ನು ಕೆಲವರನ್ನು ಯಾವ್ಯಾವ ರಾಜ್ಯದ ಮತದಾರರ ಪಟ್ಟಿಯಲ್ಲಿದ್ದಾರೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಆದಿತ್ಯ ಶ್ರೀವಾತ್ಸವ್ 3 ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿ ಈ ವ್ಯಕ್ತಿಯ ಹೆಸರಿದೆಯಂತೆ. ಮಹಾರಾಷ್ಟ್ರದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ಉತ್ತರ ಪ್ರದೇಶದಲ್ಲೂ ಇದೆ. ಕರ್ನಾಟಕದಲ್ಲಿ 2 ಕಡೆ ಇದೆಯಂತೆ. ಇಷ್ಟನ್ನು ಕಂಡು ಹಿಡಿದು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಮಾತನಾಡಿದ್ದನ್ನು. So there is something called Form 6. 33,692 voters are registered here. This basically is anybody who wants to vote for the first time can use this list, Form 6. So you go, you get into the Form 6, and then your name goes into the voter list. There's a lady called Shakun Rani, 70-year-old. And you see a very interesting thing here. She appears twice on the voter list. She comes in using Form 6. Here, first name, Shakun, surname, Rani. Right? Now look at her picture. That's a picture. And this is now suddenly a new voter. She actually votes twice. Or somebody votes twice for her. Right? There she is. That's the slip where she's been signed off as having voted in booth 341. Now this has been 33,000 people here in one assembly that have done this. इन्होंने 2 बार ही वोट किया है. अब पता नहीं इन्होंने किया है किसी और ने किया है, बट 2 बार इस आईडी कार्ड पे 2 बार वोट लगा है. ये देखिए गुरकीरत सिंह डांग, इनका नाम बूथ नंबर 116, 124, 125 एंड 126 में 4 बार. ये देखिए गुरकीरत सिंह डांग, फादर्स नेम रणबीर सिंह डांग, हाउस नंबर A413. गुरकीरत सिंह डांग, हाउस A413. और ये सिर्फ एक व्यक्ति नहीं है, हजारों व्यक्ति हैं. ये मैं आपको लिस्ट दिखा देता हूं. ये है डुप्लीकेट वोटर की लिस्ट, देख लीजिए. ये सब डुप्लीकेट वोटर्स हैं. इसके बाद ये देखिए, ये एक और डुप्लीकेट वोटर, ये आदित्य श्रीवास्तव जी हैं. ये महाराष्ट्र में वोट कर, इनका नाम महाराष्ट्र में है, कर्नाटक में है, उत्तर प्रदेश लखनऊ में है और कर्नाटक बेंगलोर अर्बन में है. 4 बार आता है. सेम फोटो, सेम एड्रेस. ये है विशाल सिंह. ये कर्नाटक में इनका नाम है, 2 बार कर्नाटक में आता है और 1 बार देखिए ये वाराणसी में साहब वोट कर रहे हैं, वोटर लिस्ट में है. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.